ಹಾಯ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಇಲ್ಲಿ ಅಜಿತ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಅಯ್ಯೋ ಇದೇನಪ್ಪ, ನನಗೊಂದು ಪಜಿತಿ ಸಿಕ್ತು. ಭೂಮಿನ ಇನ್ನೊಬ್ಬ ಹುಡುಗ ನೋಡೋದಕ್ಕೆ ಬರ್ತಾನಾ? ಆ ಪ್ರಸಾದಿಗೆ ಎಷ್ಟು ಇರ್ಬೋದು, ಅವ್ನು ಯಾವನು ಅಂತ ಗೊತ್ತಾಗಲಿ ನನಗೆ ಇದೆ ಅಂತ ಅಂದ್ಬಿಟ್ಟು ಕೈಗೆ ಏಟ್ ಮಾಡ್ಕೊಂಡಿರ್ತಾನೆ. ಅವ್ನು ಬರಲಿ, ನನಗೆ ಸಿಟ್ಟು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಜಿತ್ ಕೈಗೆ ಗಾಯ ಮಾಡ್ಕೊಂಡಿರ್ತಾನೆ ಭೂಮಿ. ಹಾಗೆ ಅಜಿತ್ ಇಬ್ಬರು ಸಹಿತ ಮಾತಾಡ್ಬೇಕಾದ್ರೆ ಅಲ್ಲಿಗೆ ಸಂಗೀತ ಹಾಗೆ ರಮಣು ಹಾಗೆ ಶ್ರವಣು ಸಹಿತ ಬರ್ತಾರೆ. ಅಯ್ಯೋ ಭೂಮಿ ಏನಾಯಿತು, ಏನು ಮಾಡ್ಕೊಂಡೆ ನೀವು ಅಂದಾಗ ಇಲ್ಲಿ ಅಜಿತ್ ಕೈನ ನೋಡ್ಕೊತಾರೆ. ಯಾಕೆ ಅಜಿತ್ ಕೈ ಗಾಯ ಮಾಡ್ಕೊಂಡಿದ್ಯಾ, ಏನಾಯಿತು ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳ್ತಾಳೆ. ಅವಾಗ ಭೂಮಿ ಇದ್ದಳು, ಅಯ್ಯೋ ಆ ಪ್ರಸಾದ್ ನನ್ನ ನೋಡೋಕೆ ಬರ್ತಿದ್ದಾನೆ, ಅಜ್ಜಿ ಅವ್ನು ಹೆಣ್ಣು ನೋಡೋ ಶಾಸ್ತ್ರ ಮಾಡ್ತಿದ್ದಾನೆ ಅಂತ ಕೇಳಿದಕ್ಕೋಸ್ಕರ ಈ ಥರ ಕೈಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಯ್ಯೋ ದೇವ್ರೆ, ಅದಕ್ಕೆ ಯಾಕೋ ನೀನು ಪೆಟ್ಟು ಮಾಡ್ಕೊಂಡಿದ್ಯಾ, ನಿನ್ನ ಹೆಂಡ್ತಿ ತಾನೆ ಅವಳು, ಏನೋ ನಿಂಗವ್ವನಿಗೆ ಈ ವಿಚಾರ ಗೊತ್ತಿಲ್ಲುತ್ತಾನೆ ಈ ಥರ ಎಲ್ಲ ಆಗ್ತಾ ಇರೋದು. ಇವಳು ಭೂಮಿ ಅಂತ ಅವ್ರಿಗೇನಾದ್ರು ಗೊತ್ತಾ, ಮನಸ್ವಿನಿ ಅಂತ ಗೊತ್ತಿರೋದಕ್ಕೆ ತಾನೇ ಪ್ರಸಾದ್ ಜೊತೆ ಮದುವೆ ಮಾಡೋಣ, ಹೆಣ್ಣು ನೋಡು ಶಾಸ್ತ್ರ ಮಾಡೋಣ ಅಂತ ಅಂದ್ಬಿಟ್ಟು ಒಪ್ಕೊತಾ ಇರೋದು. ನೀನು ಯಾಕೆ ಟೆನ್ಷನ್ ಮಾಡ್ಕೊತೀಯ, ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾರೆ. ಅವಾಗ ಶ್ರವಣ ಸಹಿತ ಹಾಗೆ ರಮಣ ಸಹಿತ, ಹೌದು ಅಜಿತು, ನೀನು ಹೆಂಡ್ತಿ ಮೇಲೆ ನಿಮಗೆ ಅಭಾವ ಪ್ರೀತಿ ಇದೆ ಒಪ್ಕೊತೀನಿ, ಆದರೆ ಏನು ಮಾಡೋದು, ಈಗೆಲ್ಲ ಅನುಸರಿಸ್ಕೊಂಡು ಹೋಗಲೇಬೇಕು ತಾನೇ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ, ನೀನು ಹೇಳ್ತೀನಿ ತಾನೇ, ಏನಕ್ಕೋಸ್ಕರ ಇಷ್ಟೊಂದು ಆಕ್ರೋಶ ಪಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಹೇಳಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಯ್ಯೋ ನಾನು ಹೇಳ್ತೀನಿ ಅವಳು, ಆದರೆ ಯಾವನೋ ಬಂದುಬಿಟ್ಟು ಇವಳನ್ನ ನೋಡೋಕೆ ಬರ್ತಾನೆ ಅಂತ ನನಗೆ ಕೋಪ ಬರಲ್ವಾ, ಇಲ್ಲಿ ಯಾರಿಗೋಸ್ಕರ ಹೋಗಿ ಏನು ಮಾಡೋದಾಗ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಇದೆಲ್ಲ ನನಗೆ ಸರಿ ಹೋಗ್ತಾ ಇಲ್ಲ ಅಂದಾಗ ಭೂಮಿ ಇದ್ದಳು, ಇಲ್ಲ ಏನೂ ಆಗೋದಿಲ್ಲ, ನಾನು ಇಲ್ಲಿಂದ ಹೋಗೋದ್ರೊಳಗಡೆ ಅಂದರೆ ನಿಮ್ಮ ಮನೆ ಬಿಟ್ಟು ಹೋಗೋದ್ರೊಳಗಡೆ ನಾನು ಅತ್ತೆನೂ ಹಾಗೆ ನಿಂಗ ವಜಿನೂ ನಾನು ಒಂದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ರಮಣ ಇದ್ದನು, ಇದೇನು ನಿನ್ನ ಹಠ, ಈ ಹುಚ್ಚಾಟನ ನಿಂದು, ಏನಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ, ಏನಕ್ಕೆ ಅವ್ರಿಬ್ಬರನ್ನು ಒಂದು ಮಾಡಿದ್ರೆ ನಿನಗೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ಕೇಳಿದಾಗ ನನಗೇನು ಸಿಗೋದಿಲ್ಲ, ನಾನು ಹಾಗೆ ಅತ್ತೆ ಎಷ್ಟು ಖುಷಿಯಾಗಿ ಜೊತೆಗಿದ್ದೀವಿ, ಅದೇ ಥರ ಅವರು ಸಹಿತ ಅವ್ರ ಅತ್ತೆ ಸೊಸೆ ಖುಷಿಯಾಗಿ ಜೊತೆಗಿರೋದ್ರನ್ನ ನಾನು ನೋಡಬೇಕು, ಅದು ನನ್ನ ಋಣ, ನಾನು ನನಗೆ ತಾಯಿ ಪ್ರೀತಿನ ಕೊಟ್ಟಿದ್ದಾರೆ ನಮ್ಮ ಅತ್ತೆ, ಅದಕ್ಕೋಸ್ಕರ ನನ್ನ ಋಣನ ತೀರಿಸ್ದಂಗೆ ಆಗುತ್ತೆ, ಅದಕ್ಕೋಸ್ಕರ ಇದನ್ನೊಂದನ್ನಾದರೂ ನಾನು ಪ್ರಯತ್ನ ಮಾಡಿ ಅವ್ರನ್ನ ಖುಷಿಯಾಗಿರಬೇಕು ಅಂತ ನನಗೆ ಮಾಡ್ತಾಯಿದ್ದೀನಿ. ಇದೇನು ಭೂಮಿ ನೀನು ಋಣ ಗಿಣ ಅಲ್ಲ ಅಂತ ಮಾತಾಡ್ತಾ ಇದೆಯಾ, ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಕೇಳ್ತಾರೆ. ಅಯ್ಯೋ ಅವಳಿಗೆ ಜಾಸ್ತಿ ಅತ್ತೆ ಸೊಸೆ ಒಂದಾಗಿದ್ದಾರಲ್ಲ ಅದಕ್ಕೋಸ್ಕರ ಆ ಥರ ಮಾತಾಡ್ತಿದ್ದಾಳೆ ಅಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಹಾಂ ಹೌದು ಅಂದಾಗ, ಸರಿ ಅದೆಲ್ಲ ಏನು ಬೇಡ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ, ಆ ಥರ ಏನೂ ಆಗೋದಿಲ್ಲ, ಏನೋ ಒಂದು ಮ್ಯಾನೇಜ್ ಮಾಡಿದ್ರಾಗುತ್ತೆ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಅಂತ ಅಂದ್ಬಿಟ್ಟು ಅಜಿತ್ಗೆ ಹೇಳ್ತಿರ್ತಾರೆ. ಅದು ಏನಾದರೂ ಆಗೋಗಲಿ, ಅವ್ನು ನನ್ನ ಕೈ ಸಿಗಲಿ ಅಂತ ಅಂದ್ಬಿಟ್ಟು ಮತ್ತು ಅಜಿತ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ. ಸಂಗೀತ ರಮಣ ಅವರೆಲ್ಲ ಸರಿ ಭೂಮಿ ಹೋಗು, ಹೇಗೋ ಒಂದು ಸಮಾಧಾನ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ರಮಣು ಹಾಗೆ ಸಂಗೀತ ಹೇಳ್ತಾರೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಹೊರಡ್ತಾರೆ. ಆದರೆ ಅಜಿತ್ಗೆ ಮಾತ್ರ ಸಖತ್ ಕೋಪ ಬಂದಿರುತ್ತೆ. ನಾನು ಹೇಗಂತ ಹೇಳಿ ಇವಳಿಗೆ ನನ್ನ ಮನಸ್ಸಲ್ಲಿ ಇರೋದು ಅರ್ಥನೇ ಆಗೋದಿಲ್ವ, ನಾನು ಇವಳನ್ನ ಹೆಂಗೆ ಹೇಳೋದು, ಅವ್ನು ಯಾವನೋ ಪ್ರಸಾದ್ ಅಂತೆ, ಬರೋಕ್ಕಿಂತ ಮುಂಚೆನೇ ಇಷ್ಟೊಂದು ಹವ ಮೇಂಟೈನ್ ಮಾಡ್ತಿದ್ದಾನಲ್ಲ, ಅವ್ನು ಬಂದಮೇಲೆ ಹೇಗೆ, ಅಕಸ್ಮಾತ್ ನನ್ನ ಭೂಮಿ ಏನಾದರೂ ಅವನ್ನ ಒಪ್ಕೊಂಡ್ಬಿಟ್ರೆ ನನ್ನ ಗತಿ ಏನಪ್ಪ, ಅಯ್ಯೋ ದೇವ್ರೆ ಏನು ಮಾಡಲಿ ಇವಾಗ ನಾನು ಅಂತ ಅಂದ್ಬಿಟ್ಟು ಅಜಿತು ಯೋಚನೆ ಮಾಡ್ತಿರ್ತಾನೆ. ಅವಾಗ ಭೂಮಿ ಮೊಬೈಲಲ್ಲಿ ಫೋಟೋನ ತೊಗೊಂಡು ನೋಡ್ಕೊಂತ, ಏ ಭೂಮಿ ನಿನಗೆ ಗೊತ್ತಾಗಲ್ವೇನೆ, ನಾನು ಆಲ್ರೆಡಿ ನೀನು ತಾಳಿ ಕಟ್ಟಿರೋ ಗಂಡ ಇಲ್ಲಿ ಇರಬೇಕಾದ್ರೆ ಅವ್ನು ಯಾವನೋ ಪ್ರಸಾದ್ ಬರ್ತಾನಂತೆ, ಅವನು ಹಿಂಗೆ ಒಪ್ಕೊಂಡೆ, ಅಲ್ಲ ಕಣೆ ಅಜ್ಜಿ ಹೆಣ್ಣೋಡೋ ಶಾಸ್ತ್ರ ಮಾಡ್ತಿದ್ದಾರೆ ಅಂದಾಗ, ಬೇಡ ನನಗಿಷ್ಟ ಇಲ್ಲ, ನನಗೆ ಇವಾಗಲೇ ಅಡ್ಜಸ್ಟ್ ಇಲ್ಲ ಅಂತ ಏನಾದರೂ ಒಂದು ಹೇಳ್ಬೋದು ತಾನೆ, ಹ್ಞೂ ಹ್ಞೂ ಅಂತ ತಲೆ ಯಾಕೆ ಅಲ್ಲಾಡಿಸ್ತೇನೆ ನೀನು, ನನಗೆ ಟೆನ್ಷನ್ ಆಗ್ತಾಯಿದೆ ಭೂಮಿ, ನಿನ್ನ ಈಗ ನಮ್ಮ ಮದುವೆ ರಿಜಿಸ್ಟ್ರ್ ಬೇರೆ ಮುಗಿದು ಆಯಿತು, ಅಕಸ್ಮಾತ್ ನೀನೇನಾದರೂ ಮತ್ತೆ ನನ್ನ ಫ್ಯಾಮಿಲಿ ಏನಾದರೂ ಬಿಟ್ಟು ಹೋಗಬೇಕು, ಹಾಗೆ ನಿನ್ನ ಫ್ಯಾಮಿಲಿನ ನೀನು ನೋಡ್ಕೊಬೇಕು ಅಂತ ಏನಾದರೂ ಒಪ್ಕೊತಾ ಇದೆಯಾ, ಅಕಸ್ಮಾತ್ ನೀನು ನಿಜವಾಗ್ಲೂ ಆ ಪ್ರಸಾದನ್ನ ಒಪ್ಕೊಂಡು ಹೋಗ್ಬಿಡ್ತೀಯ ಭೂಮಿ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಸತ್ಯಣ್ಣ ಬರ್ತಾರೆ. ಅವಾಗ ಏನು ಮಾಡ್ತಾ ಇದೆಯಾ ಅಜಿತ್ ಅಂದಾಗ, ಓ ನೀವಾ, ಹ್ಞೂ ನಾನೇ, ಯಾಕೆ ಅಜಿತ್ ಇಷ್ಟೊಂದು ಟೆನ್ಷನ್ ಆಗಿದೆಯಾ, ಏನಾಯಿತು, ಅದೇನು ಸತ್ಯಣ್ಣ ಅವ್ನು ಯಾವನು ಪ್ರಸಾದ್ ಅಂತೆ, ಬರೋಕ್ಕಿಂತ ಮುಂಚೆನೇ ಇಷ್ಟೊಂದು ಹವಾ ಮೇಂಟೈನ್ ಮಾಡ್ತಾನೆ, ಇನ್ನು ಬಂದಮೇಲೆ ಏನು ಗೊತ್ತಿ, ಅಲ್ಲ ಪ್ರಸಾದ್ ನನಗೆ ಅದೆಲ್ಲ ಟೆನ್ಷನ್ ಇಲ್ಲ, ಅಕಸ್ಮಾತ್ ಭೂಮಿ ನಾನು ನೋಡೋಕ್ಕೆ ಬಂದರೆ ಭೂಮಿ ಒಪ್ಕೊಂಡ್ಬಿಟ್ರೆ ಯಪ್ಪ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಿರ್ತಾನೆ. ಬಿಡು ನೀನಂತೂ ನಿನ್ನ ಸತ್ಯನ ಹೇಳಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಅವಳಾದ್ರೆ ಅವಳ ಲೈಫ್ನ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಇದೇನು ಸತ್ಯಣ್ಣ ಈ ಥರ ಹೇಳ್ತಿದ್ಯಾ, ಮತ್ತು ಏನೋ ನಿನ್ನ ಮನಸ್ಸಲ್ಲಿರೋದು ಹೇಳ್ಕೊಂಡ್ರೆ ತಾನೇ ಅವಳಿಗೆ ಗೊತ್ತಾಗೋದು, ಅಲ್ಲ ಕಣೋ ನಿನಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡು, ಭೂಮಿ ನಿಮ್ಮದು ರಿಜಿಸ್ಟರ್ ಮ್ಯಾರೇಜ್ ಮುಗಿದ್ರೂ ಸಹಿತ ಯಾಕೆ ನಿನ್ನ ಜೊತೆ ಇದ್ದಾಳೆ ಹೇಳು, ಅಂದ್ರೂ ಅವಳಿಗೆ ನಿನ್ನ ಮೇಲೆ ಆಸೆ ಇದೆ, ಅಷ್ಟಲ್ಲದೆ ನಿಮ್ಮ ಫ್ಯಾಮಿಲಿನ ಒಂದು ಮಾಡಬೇಕು, ನಿಮ್ಮ ಫ್ಯಾಮಿಲಿ ನಿನ್ನ ಜೊತೆ ಇರಬೇಕು ಅನ್ನೋದು ಅವಳಿಗೆ ಆಸೆಯೂ ಇದೆ, ಹಾಗೆ ಅತ್ತೆ ಸೊಸೆನ ಒಂದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಪಣನೂ ತೊಟ್ಟಿದ್ದಾಳೆ, ಅಂಥದ್ರಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಅವಳು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಕಣೋ, ಅವಳ ಮನಸ್ಸಲ್ಲಿ ಇರೋದು ನೀನೇ, ಯಾಕೆ ಈ ಥರ ಹೊಡೆದಾಡ್ತಾ ಇದೆಯಾ, ಹೆಂಗೆ ಹೇಳ್ತೀಯ ಸತ್ಯಣ್ಣ ನೀನು ಇಷ್ಟು ಈಸಿಯಾಗಿ ಅಂದಾಗ, ಸರಿಯಪ್ಪ ಮದುವೆ ಆಗೋಕ್ಕಿಂತ ಮುಂಚೆ ನಿಮ್ಮ ತಾಯಿ ನಿನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಭೂಮಿ ನಿನಗೆ ಅತ್ತೆಯಾಗಿ ಪ್ರೀತಿ ಕೊಟ್ಟಿದ್ದಾಳೆ, ಹೌದು ಹೌದು ನಮ್ಮ ತಾಯಿ
ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ನೋಡ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಹೌದು, ಈಗ ರಿಜಿಸ್ಟ್ರ್ ಮುಗಿದ ಮೇಲೂ ನಿನ್ನ ಭೂಮಿ ಏನಾರು ಬದಲಾಗಿದ್ದಾಳೆ, ಅದೇ ರೀತಿ ಇದ್ದಾಳ ಅಂತ ಕೇಳ್ತಾನೆ. ಇಲ್ಲ ಅದೇ ರೀತಿ ಇದ್ದಾಳೆ ಅಂದಾಗ ಅವಳ ಮನಸ್ಸಲ್ಲಿ ಯಾವತ್ತಿದ್ದು ನೀನು ಒಬ್ಬನೇ ಕಣೋ, ಅದನ್ನಾದ್ರೂ ಅರ್ಥ ಮಾಡ್ಕೋ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾರೆ. ಅದು ಏನೋ ಸತ್ಯಣ್ಣ, ಆದರೂ ಅವ್ನು ಹೆಂಗಿದಾನೋ ಏನೋ, ಅವ್ನು ಹೆಂಗೆ ಬರ್ತಾನೆ ಏನೋ, ಅಕಸ್ಮಾತ್ ಅವ್ನು ಬಂದಮೇಲೆ ಅವ್ನು ಒಪ್ಕೊಂಡ್ಬಿಟ್ರೆ ಏನು ಮಾಡೋದು ಅಂದರೆ ಒಂದು ತಲೆ ಕೆಟ್ಟ ವಿಷಯ ಆಗ್ಬಿಟ್ಟೈತೆ ಅಲ್ಲ. ನಿಂಗವ್ವ ಬೇರೆ ನೋಡಿದ್ರೆ ಅವ್ನು ಮದುವೆ ಮಾಡಬೇಕು ಅಂತಿದ್ದಾರೆ, ಅಕಸ್ಮಾತ್ ನಿಂಗವ್ವ ಹಠ ಬಿದ್ದು ಇವ್ನ ಜೊತೆ ಮದುವೆ ಮಾಡಿಬಿಟ್ರೆ ನನ್ನ ಗತಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಅಯ್ಯೋ ಅದೇನು ಮಾಡಬೇಡ, ನಿನ್ನ ಮನಸ್ಸಲ್ಲಿ ಇರೋದನ್ನ ಭೂಮಿ ಹತ್ರ ಹೇಳ್ಕೊಂಬಿಡು ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಸತ್ಯಣ್ಣ ಹೇಳಿದಾಗ ಭೂಮಿ ಅಲ್ಲೇ ಹೋಗ್ತಿರ್ತಾಳೆ. ಭೂಮಿ ಒಂದು ನಿಮಿಷ ಬಾಯಲ್ಲಿ, ಅಜಿತ್ ನಿನ್ನ ಹತ್ರ ಏನೋ ಹೇಳಬೇಕಂತೆ ಅಂತ ಅಂದ್ಬಿಟ್ಟು ಕರಿತಾನೆ. ಹೌದಾ, ನನ್ನ ಜೊತೆನ ಬಂದೆ ಅಂತ ಅಂದ್ಬಿಟ್ಟು ಭೂಮಿ ಅಲ್ಲಿ ಬರ್ತಾಳೆ. ಅವಾಗ ಹೇಳಿ ಸತ್ಯಣ್ಣ, ನಾನಲ್ಲಪ್ಪ ಅಜಿತ್ ಏನೋ ಹೇಳ್ತಾನಂತೆ, ಅಂದರೆ ತುಂಬ ಉರಿ ಉರಿ ಬಿಸಿಲಲ್ಲ, ನಿನಗೆ ಎಳ್ನೀರು ಕೊಟ್ಟಂತ ಒಂದು ಮಾತನ್ನ ನಿನಗೆ ಹೇಳ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಎಳ್ನೀರ ನೋಡಿ ಇವಾಗ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಹೇಳು ಏನೋ ಹೇಳ್ತೀನಿ ಅಂದಲ್ಲ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳಿದಾಗ ನಾನಲ್ಲಪ್ಪ, ನನ್ನ ಹತ್ರ ಏನಿಲ್ಲ ಅಂದಾಗ, ಸತ್ಯಣ್ಣ ನಾನೇನು ಕೆಲಸ ಮಾಡ್ತಾಯಿದ್ದೆ, ಸುಮ್ಮನೆ ಕರೆದು ನನ್ನ ಟೈಮ್ನ ಹಾಳು ಮಾಡ್ತಿರಲ್ಲ ಅಂತಂದ್ಬಿಟ್ಟು ಬೈದು ಅಲ್ಲಿಂದ ಹೋಗ್ತಾಳೆ. ಅವಾಗ ಸಿಕ್ಕಿರೋ ಚಾನ್ಸು ಬಿಡ್ತೀಯಲ್ಲ ನೀನು ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಅಜಿತ್ಗೆ ಬೈತಿರುತ್ತೆ. ಅದು ಹೇಗೆ ಹೇಳ್ಕೊಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸತ್ಯಣ್ಣ, ನನಗೆ ತಲೆ ಫುಲ್ ಕೆಡ್ತಾ ಇದೆ. ಆ ಪ್ರಸಾದ್ ಬೇರೆ ಯಾವಾಗ ಬಂದು ಸಾಯ್ತಾನೋ, ನನಗೆ ಬೇರೆ ಯಾಕಾದ್ರೂ ಬರ್ತಾನೋ. ಸತ್ಯಣ್ಣ ಒಂದು ಪ್ಲ್ಯಾನ್ ಮಾಡೋಣ, ಅವ್ನು ಇಲ್ಲಿ ಬರ್ದಿರೋ ಥರ ನೋಡ್ಕೊಬೇಕಲ್ಲಪ್ಪ ಸತ್ಯಣ್ಣ ಅಂತಂದ್ಬಿಟ್ಟು ಇಲ್ಲಿ ಅಜಿತು ಹಾಗೆ ಸತ್ಯಣ್ಣ ಮಾತಾಡ್ಕೊತಿರ್ತಾರೆ. ಹಾಗೆ ಇಲ್ಲಿ ಭೂಮಿ ಇದ್ದಳು ಲಕ್ಷ್ಮೀಕನ್ಗೆ ಕಾಲ್ ಮಾಡಿರ್ತಾಳೆ. ಅಲ್ಲ ಭೂಮಿ, ನಿಂದು ಏನು ಪಜಿತಿ ಅಂತ ಇಷ್ಟು ದಿವಸ ನಿನ್ನ ತಾಯಿಗೋಸ್ಕರ ರಿಜಿಸ್ಟ್ರ್ ಮದುವೆ ಆದೆ, ಅದೇನು ಮುಗೀತಪ್ಪ, ಇನ್ನೇನು ಭೂಮಿ ಜೀವನದಲ್ಲಿ ಹೆಂಗೋತ್ಲಾಗೆ ಆಗೋದಾಗೋಯ್ತು, ಇನ್ನೇನು ವಾಪಸ್ ಮನೆ ಬರ್ತಾಳೆ ಅಂದರೆ ಇವಾಗ ಎಲ್ಲೋ ಹೋಗಿ ತಗಲಾಕೊಂಡಿದ್ದೀಯಾ, ಈಗ ಅಲ್ಲಿಂದ ಬರೋದು ಯಾವಾಗ ನೀನು? ಅಲ್ಲ ನಿನ್ನ ಲೈಫಲ್ಲಿ ನೀನು ಏನೇನು ಮಾಡ್ಕೊಬೇಕು ಅಂತ ಅನ್ನಿಸ್ತಿದೆಯೇ? ಅಲ್ಲ ಕಣೆ, ನಿನ್ನ ಲೈಫ್ ಬಗ್ಗೆ ಒಂದು ಸಲನಾದ್ರೂ ಯೋಚನೆ ಮಾಡಿದೆಯಾ? ಇವಾಗ ನೋಡಿದ್ರೆ ಅವ್ರು ಯಾವಳು ನಿಂಗಮ್ಮ ನಿನಗೆ ಹೆಣ್ಣು ನೋಡೋ ಶಾಸ್ತ್ರ ಬೇರೆ ಮಾಡ್ತಿದ್ದಾಳೆ, ಅದು ಏನು ಮಾಡಬೇಕು ಅಂತ ಇದ್ದೀರಾ ನೀನು, ಏನಾಗ್ತಿದೆ ನಿನ್ನ ಲೈಫಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಭಾಗ್ಯಕ್ಕ ಕೇಳ್ತಿರ್ತಾಳೆ. ಅವಾಗ ಅಕ್ಕ ಅದೇನೂ ಆಗೋದಿಲ್ಲ, ನನಗೆ ಅಜಿತ್ ಇದ್ದಾರೆ, ಆದರೆ ಅಜಿತ್ ಅವ್ರ ಮನಸ್ಸಲ್ಲಿರೋದು ಏನು ಹೇಳ್ಕೊತಿಲ್ಲ, ಅಜಿತ್ಗೂ ನನಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆಯೋ ಹಾಗೆ ನಮ್ಮ ಸಾಹೇಬ್ರಿಗೂ ಸಹಿತ ಅಷ್ಟೇ ಟೆನ್ಷನ್ ಆಗ್ತಿದೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹಾಗೆ ಭಾಗ್ಯಕ್ಕ ಮಾತಾಡ್ತಿರ್ತಾರೆ. ಇಲ್ಲಿ ಸತ್ಯಣ್ಣ ಅಜಿತ್ನು ಸಹಿತ ಅದು ಹಿಂಗೆ ಬಂದು ಒಪ್ಕೊಂಬಿಡ್ಲಿ, ನನಗೆ ಅವ್ನು ಬರ್ತಾ ಇರೋ ಸಿಟ್ಟಿಗೆ ಅವ್ನಿಗೆ ಏನಾದರೂ ಮಾಡಿಬಿಡ್ಲ ಅನ್ನೋಷ್ಟು ಸಿಟ್ಟು ಬರ್ತಾಯಿದೆ ಅಂತಂದ್ಬಿಟ್ಟು ಇಲ್ಲಿ ಅಜಿತು ಹಾಗೆ ಸತ್ಯಣ್ಣನು ಸಹಿತ ಮಾತಾಡ್ಕೊತಿರ್ತಾರೆ. ಅವಾಗ ನೋಡು ಭೂಮಿ, ನಿನ್ನ ಲೈಫ್ ಇದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಅಥವಾ ನೀನು ಆಗಲ್ಲ ಅಂತಂದ್ರೆ ಬಿಟ್ಟು ಬಂದುಬಿಡು, ನಿನ್ನ ಮ್ಯಾರೇಜಿಗೆ ಅಂದರೆ ಕೊಟ್ಟಿರೋ ಟೈಮ್ ಮುಗ್ದಾಗಿದೆ ತಾನೆ, ನಿಂದು ಇಷ್ಟು ದಿವಸ ನಡ್ಕೊಂಡಿದ್ದೆ ತಾನೆ, ಸಾಕು ಬಿಟ್ಟುಬಿಡು ಇಲ್ಲಿಗೆ ಅಂತಂದ್ಬಿಟ್ಟು ಹೇಳ್ತಿರ್ತಾರೆ. ಅಯ್ಯೋ ಅಕ್ಕ, ನಾನು ಬರೋದ್ರೊಳಗಡೆ ಅತ್ತೆ ಸೊಸೆನ ಒಂದು ಮಾಡಲೇಬೇಕು ಅನ್ನೋದು ನನಗೊಂದು ಹಠ ಬಂದುಬಿಟ್ಟಿದೆ ಅಕ್ಕ, ಅವ್ರಿಬ್ಬರು ನಾನು ಒಂದು ಮಾಡೇ ಬರೋದಕ್ಕ ಅಂತಂದ್ಬಿಟ್ಟು ಹೇಳ್ತಾಳೆ. ಅಲ್ಲ ಭೂಮಿ, ನೀನು ಎಲ್ಲರಿಗೂ ಒಳ್ಳೇದು ಮಾಡೋಕೆ ಹೋಗಿ ನೀನೇ ಲಾಸ್ಟಿಗೆ ಕೆಟ್ಟೋಳಾಗ್ತೀಯ ಕಣೆ, ಬೇಡ ಕಣೆ, ನಿನಗೆಲ್ಲ ಮೋಸನೇ ಆಗೋದು, ಅನ್ಯಾಯನೇ ಆಗೋದು ನಿನಗೆ, ಪ್ಲೀಸ್ ಬಾರೆ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾಳೆ. ಅವಾಗ ಅಷ್ಟೊತ್ತಿಗೆ ಅಲ್ಲಿಗೆ ಶ್ರಾವಣ್ ಬರ್ತಾನೆ. ಅವಾಗ ಭೂಮಿ ಏನು ಮಾಡ್ತಿದ್ಯಾ ಅಂದಾಗ ಏನಿಲ್ಲ ಸರಿ ಅಕ್ಕ ಆಮೇಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಅವಾಗ ಹೇಳಿ ಸಾಹೇಬ್ರೆ ಅಂದಾಗ ಸಾರಿ ಭೂಮಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಯ್ಯೋ ಯಾಕೆ ಸಾಹೇಬ್ರೆ ಈ ಥರ ಕೇಳ್ತಾ ಇದ್ದೀರಾ ಅಂದಾಗ, ಇಲ್ಲ ನೀನು ಇಲ್ಲಿ ಬಂದು ಭೂಮಿಯಿಂದ ಮನಸ್ವಿನಿ ಥರ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಗೊತ್ತು, ಅದಲ್ಲದೆ ಇಲ್ಲಿ ನಿಂಗವ್ವ ನೋಡಿದ್ರೆ ನೀನು ಹೆಣ್ಣು ನೋಡೋ ಶಾಸ್ತ್ರ ಬೇರೆ ಮಾಡಬೇಕು ಅಂತಿದ್ದಾರೆ, ಅಲ್ಲಿ ನೋಡಿದ್ರೆ ಅಜಿತ್ ಬೇರೆ ಟೆನ್ಷನ್ ಆಗಿದ್ದಾನೆ, ಇದಕ್ಕೆಲ್ಲ ಕಾರಣ ನಾನಯ್ಯ, ಇದೆಲ್ಲ ಆಗಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು ನನ್ನ ಕಡೆಯಿಂದ ನಿನಗೆ ಮಾತ್ರ ಸಕ್ಕ ಟೆನ್ಷನ್ ಆಗ್ತಾಯಿದೆ, ಹಾಗೆ ಅಜಿತ್ಗೂ ಸಹಿತ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾನೆ. ಅಯ್ಯೋ ಚಿಕ್ಕ ಸಾಹೇಬ್ರೆ ಅದು ಯಾಕೆ ಈ ಥರ ಹೇಳ್ತಾ ಇದ್ದೀರಾ, ಆ ಥರ ಏನೂ ಇಲ್ಲ, ಇದೆಲ್ಲ ಕಾಮನ್ ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೀನೇನು ಇಷ್ಟು ಈಸಿಯಾಗಿ ಹೇಳ್ತೀಯ, ಅದರಲ್ಲಿ ನಿಮ್ಮ ಸಾಹೇಬ್ರು ನೋಡ್ದಲ್ಲ ಎಷ್ಟು ಟೆನ್ಷನ್ ಆಗಿದ್ದಾರೆ ಅಂತ, ಪ್ಲೀಸ್ ಹೇಗಾದರೂ ಮಾಡಿ ಅವನ್ನ ಸಮಾಧಾನ ಮಾಡೋಗು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ್ ಹೇಳಿ ಭೂಮಿನ ರೂಮಿಗೆ ಕಳಿಸ್ತಾಳೆ. ಅವಾಗ ಭೂಮಿ ಇದ್ದಳು ರೂಮಿಗೆ ಬರ್ತಾರೆ. ಅವಾಗ ಸಾಹೇಬ್ರೆ ಏನು ಮಾಡ್ತಿದ್ದೀರಾ ಅಂದಾಗ, ಏನಿಲ್ಲ ಭೂಮಿ ಬಾ ಅಂತ ಅಂದ್ಬಿಟ್ಟು ಕರೀತಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳ, ನಿಮ್ಗೆ ಫುಲ್ ಟೆನ್ಷನ್ ಇದ್ದೀರಾ, ಯಾವ ಟೆನ್ಷನ್ ಅಂತ ನಾನು ಹೇಳ್ತೀನಿ ನೋಡಿ. ಒಂದು, ನಮ್ಮ ಮದುವೆ ರಿಜಿಸ್ಟ್ರ್ ಮುಗಿದ್ರೊಳಗಡೆ ನಮ್ಮ ಅಮ್ಮನ ಜೈಲಿಂದ ಬಿಡಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ಆಗಲಿಲ್ಲ. ಎರಡನೇದು, ನಮ್ಮ ರಿಜಿಸ್ಟ್ರ್ ಮುಗಿದೋಯ್ತು, ಇವಳನ್ನ ಹೇಗೆ ಮನೆಗೆ ಕಳಿಸ್ಬಿಟ್ಟು ಹಾಗೆ ಮನೆಯವ್ರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೊಂದು ಟೆನ್ಷನ್ನು. ಹಾಗೆ ಇನ್ನೊಂದು ಟೆನ್ಷನು, ಈ ಪ್ರಸಾದ್ ಅವರು ನನ್ನನ್ನು ಹೆಣ್ಣು ನೋಡೋಕೆ ಬರ್ತಾ ಇದ್ದಾರೆ, ಇವಾಗ ಏನು ಮಾಡಿ ಇದನ್ನು ತಪ್ಪಿಸೋದು ಅನ್ನೋ ಟೆನ್ಷನು. ನೀವು ಏನಕ್ಕೂ ಗಾಬರಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಸಾಹೇಬ್ರೆ, ನಾನು ಯಾವುದೇ ಕಾರಣಕ್ಕೂ ಆ ಪ್ರಸಾದನ್ನು ಒಪ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಹೌದಾ ಹಾಗಾದರೆ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಕೇಳ್ತಾನೆ. ಹೌದು ಸಾಹೇಬ್ರೆ, ನಾನು ಯಾವುದೇ ಕಾರಣಕ್ಕೂ ಅವಕ್ಕೆಲ್ಲ ಒಪ್ಕೊಳ್ಳೋ ಮಾತೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ, ಸಾಹೇಬ್ರೆ ಆದರೆ ನನಗೆ ಯಾರನ್ನ ಅತಿಯಾಗಿ ಹಚ್ಕೊತೀರೋ ಅವರೆಲ್ಲರೂ ಸಹಿತ ನನ್ನನ್ನು ಬಿಟ್ಟು ಹೋಗ್ತಾನೆ ಇದ್ದಾರೆ, ಹಾಗೆ ನನ್ನ ತಂದೆನೂ ಸಹಿತ ನನ್ನನ್ನು ನಡೋ ರೋಡಲ್ಲೇ ಬಿಟ್ಟು ಹೋದರು, ನನ್ನ ತಾಯಿ ನೋಡಿದ್ರೆ ಜೈಲು ಸೇರಿಕೊಂಡ್ರು, ನನ್ನ ತಂದೆ ನೋಡಿದ್ರೆ ಸತ್ತೋದ್ರು, ನಾನು ಒಂಟಿ ಆಗ್ಬಿಟ್ಟೆ ಸಾಹೇಬ್ರೆ, ಹಾಗೆ ನನ್ನನ್ನು ಯಾರಾದ್ರೂ ಒಬ್ಬರನ್ನ ಹಚ್ಕೊಂಡೆ ಅಂದರೆ ಅವರು ಆದಷ್ಟು ಬೇಗ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ ಸಾಹೇಬ್ರೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಿರ್ತಾಳೆ. ಅವಾಗ ಅಜಿತ್ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಅವಾಗ ಸಾಹೇಬ್ರೆ, ಒಂದು ಹೆಣ್ಣಿಗೆ ಒಂದು ಮದುವೆ ಅಂದರೆ ಎಷ್ಟು ಇದು ಒಳ್ಳೆ ಇದು
ಸ್ಥಾನ. ಒಂದು ಮದುವೆ ಆದಮೇಲೆ ಒಂದು ಹೆಣ್ಣಿನ ಜೀವನನೇ ಬದಲಾಗುತ್ತೆ ಅಂತಾರೆ. ಅಂಥದ್ರಲ್ಲಿ ನನ್ನ ಮದುವೆ ವಿಚಾರದಲ್ಲೂ ಇಷ್ಟೊಂದು ಆಟ ಎಲ್ಲ ನಡೀತಾ ಇದೆಯಲ್ಲ ಸಾಹೇಬ್ರೆ, ಎಷ್ಟು ನನ್ನ ಕ್ರೂರಿ ಆಗಿರ್ಬೋದು, ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಅಳ್ತಿರ್ತಾಳೆ. ಅವಾಗ ಅಜಿತ್ ಇದ್ದನು ಅವಳನ್ನ ತಪ್ಕೊತಾನೆ. ಅವಾಗ ಭೂಮಿ, ನೀನು ಯಾರೇ ಕೈ ಬಿಟ್ಟರು ಎಲ್ಲೇ ಹೋದ್ರೂ ನಿನಗೋಸ್ಕರ ನಾನಿದ್ದೀನಿ ಭೂಮಿ, ನಿನಗೋಸ್ಕರ ನಾನು ಯಾವಾಗಲೂ ಸದಾ ಆಗಿರ್ತೀನಿ, ನಿನಗೇನೇ ಇದ್ದರೂ ನಾನೇಯ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ನಿನ್ನನ್ನು ಮನಸಾರ ಇಷ್ಟಪಡ್ತಿದ್ದೀನಿ ಭೂಮಿ, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಭೂಮಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಸಾಹೇಬ್ರೆ ನಿಜವಾಗ್ಲೂ ನನ್ನ ಕಂಡ್ರೆ ನಿಮಗೆ ಇಷ್ಟನಾ ಸಾಹೇಬ್ರೆ, ಒಂದೇ ಒಂದು ಮಾತು ಹೇಳಿ ಸಾಹೇಬ್ರೆ ಅಂದಾಗ ಅಷ್ಟೊತ್ತಿಗೆ ಅಜಿತ್ ಇದ್ದನು, ಇಲ್ಲ ನನ್ನ ಗೆಳತಿ ತಾನೆ, ನನ್ನ ಸ್ನೇಹಿತೆ ತಾನೆ, ಅದಕ್ಕೋಸ್ಕರ ನಿನ್ನ ಕಂಡ್ರೆ ನನಗೆ ಇಷ್ಟ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ಬಿಡ್ತಾನೆ. ಅವಾಗ ಭೂಮಿಗೆ ಸಖತ್ ಬೇಜಾರಾಗಿ ಸರಿ ಸಾಹೇಬ್ರೆ ಬಿಡಿ ಅಂತಂದ್ಬಿಟ್ಟು ಮಲ್ಕೊತಾಳೆ. ಆದರೆ ಅಜಿತ್ ಇದ್ದನು ಹೇಗಾದರೂ ಮಾಡಿ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋಣ ಅಂದರೆ ನನಗೆ ಧೈರ್ಯನೂ ಸಾಲ್ತಿಲ್ಲ, ಹೇಳ್ಕೊಂಡ್ರೆ ಎಲ್ಲಿ ಭೂಮಿ ಅಪಾರ್ಥ ತಿಳ್ಕೊತಾಳೋ ಅನ್ನೋ ಭಯ ಬೇರೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಅಜಿತ್ರ ಸಹಿತ ಬೇಜಾರು ಮಾಡಿಕೊಂಡು ಮಲ್ಕೊತಾನೆ. ಇಲ್ಲಿ ಬೆಳಗ್ಗೆನೇ ಅಜಿತು ಭೂಮಿ ಹೊರಗಡೆ ಹೋಗ್ತಿರ್ತಾರೆ. ಭೂಮಿ ಹೂವನ್ನ ದೇವರಿಗೆ ಹೂವನ್ನ ಕಿತ್ಕೊಂಡು ಹೋಗ್ಬೇಕಾದ್ರೆ ಅಜಿತ್ಗೆ ಡಿಚ್ಚಿ ಹೊಡೆದು ಹೂವೆಲ್ಲ ಅವ್ರ ಮೈ ಮೇಲೆ ಬೀಳ್ತವೆ. ಅವಾಗ ಅಜಿತ್ ಅವಳನ್ನ ಹಿಡ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಚಿಕ್ಕಿ ಬರ್ತಾರೆ. ಅಯ್ಯೋ ಅಜಿತ್, ನೀನು ಹೇಗೆ ಹಿಡ್ಕೊಂಡಿದೀಯಲ್ಲ ಅವಳ ಕೈನ, ಬಿಡೋ ಅವಳನ್ನ, ಏನಕ್ಕೆ ಆ ಥರ ಹಿಡ್ಕೊಂಡಿದ್ದೆ, ಅಕಸ್ಮಾತ್ ಏನಾದರೂ ಅವಳ ಮದುವೆಗೆ ಹುಡುಗ ಆ ಪ್ರಸಾದ್ ಏನಾದರೂ ನೋಡಿದ್ರೆ ಅಪಾರ್ಥ ತಿಳ್ಕೊಂಡ್ಬಿಟ್ಟು ಒಂದೇ ಕಣ್ಣಲ್ಲೇ ರಕ್ತ ಬರೋ ಥರ ಹತ್ತು ಬಿಡ್ತಾನೆ ಅವನು, ಆ ಥರ ಎಲ್ಲ ಮಾಡಬಾರ್ದು ಕಣ ನೀನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಯ್ಯೋ ಚಿಕ್ಕಿ, ಯಾಕೆ ನೀನು ಅಪಾರ್ಥವ ತಿಳ್ಕೊತ ಇದೆಯಾ, ಆ ಥರ ಇಲ್ಲಿ ಏನೂ ನಡೆದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅಯ್ಯೋ ನಡೆಯೋದು ಬೇಡಪ್ಪ, ಅಲ್ಲ ಇಂಥ ಒಳ್ಳೆ ಹುಡುಗಿನ ನಾನು ನನ್ನ ಮಗಗಾರ ಲಚ್ಚಿಗಾರು ತಂದ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಮುಂಚೆನಾದರೂ ಸಿಕ್ಕಿದ್ರೆ ನಾನು ಲಚ್ಚಿಗೆ ತಂದ್ಕೊಂಡ್ಬಿಡ್ತಿದ್ದೆ. ಆದರೆ ಏನು ಮಾಡ್ತೀಯ, ನನ್ನ ಮಗುಗೆ ಇನ್ನೊಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಏನೋ ಪ್ರಸಾದನು ಸಹಿತ ಎಷ್ಟು ಕೋಟ್ಯಾಧಿಪತಿ ಮಗ ಇದ್ದಂಗೆ ಗೊತ್ತಾ ಅವನು, ಅವ್ರ ಅಮ್ಮ ನೋಡಿದ್ರೆ ಒಬ್ಬನೇ ಮಗ, ಬೇಕಾದಷ್ಟು ಆಸ್ತಿ ಇದೆ, ಜಮೀನಿದೆ, ಅದಲ್ಲದೆ ಒಬ್ಬನೇ ಮಗ ಆಗಿರೋದ್ರಿಂದ ಅವ್ರು ಸುಖವಾಗಿ ಜೀವನದಲ್ಲಿ ಒಳ್ಳೆ ಒಂದು ಜೀವನನ ಹೊಂದ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ. ಅವಾಗ ಅಯ್ಯೋ ದೇವರೇ, ನನಗೆ ಕೇಳಿ ಕೇಳಿ ಸಾಕಾಗೋಯ್ತು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಿರ್ತಾನೆ. ಸರಿ ಭೂಮಿ, ದೇವರಿಗೆ ಬೇರೆ ಹೂವನ್ನ ಕಿತ್ಕೊಂಬೋಗು ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಇಲ್ಲಿ ಅಜಿತ್ಗೆ ಸಖತ್ ಟೆನ್ಷನ್ ಶುರುವಾಗುತ್ತೆ. ಸೊ ಅವಾಗ ಸತ್ಯಣ್ಣ ಇದು ಯಾಕೋ ಜಾಸ್ತಿ ಆಗ್ತಾಯಿದೆ, ಅವ್ನು ಬರೋಕ್ಕಿಂತ ಮುಂಚೆನೇ ಅವ್ನು ಇಷ್ಟೊಂದು ಹವಾ ಮೇಂಟೈನ್ ಮಾಡ್ತಿದ್ದಾನೆ ಅಂದರೆ ಅವನಿಗೊಂದು ಗತಿ ಕಾಣಿಸ್ಬೇಕು, ನನಗೊಂದು ಐಡಿಯಾ ಬರ್ತಾ ಇದೆ. ಅಂದರೆ ಅವ್ನು ಬರೋದ್ರೊಳಗಡೆ ಅವನ್ನ ಸೈಡ್ ಎತ್ತಕೊಂಡ್ಬಿಟ್ಟು, ಅವಳು ಮನಸ್ವಿನಿ ಅಲ್ಲ, ನನ್ನ ಹೆಂಡತಿ ಭೂಮಿ, ಪ್ಲೀಸ್ ಈ ಥರ ಎಲ್ಲ ಬಂದು ನಾವು ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರೋದು, ಸುಮ್ಮನೆ ಇದ್ಬಿಡು ಅಂತ ಹೇಳ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಅಜಿತು ಇಲ್ಲಿ ಸತ್ಯಣ್ಣ ತಕ್ಕ ಹೇಳ್ತಾನೆ. ಇಲ್ಲಿ ಸತ್ಯಣ್ಣ ಇದ್ದೇನು ಈ ಥರ ಎಲ್ಲ ಮಾಡಿದ್ರೆ ನಿಂಗೆ ಅವನಿಗೆ ಗೊತ್ತಾದ್ರೆ ಏನು ಮಾಡ್ತೀಯ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಇಲ್ಲಿ ಅಜಿತು ಭೂಮಿನ ನೋಡೋಕೆ ಬರ್ತಾ ಇದ್ದಾನೆ ಅಂತಂದ್ಬಿಟ್ಟು ಆ ಪ್ರಸಾದನಿಗೆ ಒಂದು ಗತಿ ಕಾಣಿಸ್ತಾನ. ಹಾಗೆ ಭೂಮಿ ಆ ಪ್ರಸಾದನ ಒಪ್ಕೊತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.